New Hope TV, your encounter with God. Praise the Lord. ದೇವರಿಗೆ ಮಹಿಮೆಯಾಗಲಿ. I welcome all of you to this wonderful program, The Prophetic Voice. ಪ್ರವಚನಾತ್ಮಕ ಈ ಮಧುರವಾಗಿರುವಂತಹ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತೇನೆ. Why we named this program as Prophetic Voice? ಯಾವುದಕ್ಕಾಗಿ ನಾವು ಪ್ರವಚನಾತ್ಮಕ ಧ್ವನಿ ಎಂಬ ಒಂದು ಹೆಸರನ್ನು ನಾವು ಕೊಟ್ಟಿದ್ದೇವೆಂದರೆ 2011 we named it as a precious time. 2011ರಲ್ಲಿ ಅಮೂಲ್ಯವಾದಂತಹ ಒಂದು ಸಮಯ ಎಂಬುದಾಗಿ ಈ ಕಾರ್ಯಕ್ರಮಕ್ಕೆ ಹೆಸರಿಟ್ಟೆವು. But later, ಅದ ನಂತರ when we were praying in the Spirit, ನಾವು ಆತ್ಮಿಕವಾಗಿ ಪ್ರಾರ್ಥಿಸುತ್ತಿರುವಾಗ the Spirit of the Lord gave this name as a title for our TV programs. ದೇವರಾತ್ಮನು ಈ ಒಂದು ನಮ್ಮ ಟಿವಿ ಮಾಧ್ಯಮದ ಒಂದು ಕಾರ್ಯಕ್ರಮಕ್ಕೆ ಈ ಹೆಸರನ್ನು ಕೊಟ್ಟನು. Our desire, our dream and our passion is that you receive a prophetic utterances through this program. ನಮ್ಮ ಒಂದು ಆಸೆ, ಬಯಕೆ, ತವಕ ಎಲ್ಲವೂ ಕೂಡ ಈ ಕಾರ್ಯಕ್ರಮದ ಮೂಲಕವಾಗಿ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥದ್ದೇ. Bible is full of prophetic voice of God. ಬೈಬಲ್ ಪೂರ್ತಿಯಾಗಿ ಒಂದು ಪ್ರವಚನಾತ್ಮಕ ಧ್ವನಿಯಾಗಿದೆ. God speaks. ದೇವರು ಮಾತನಾಡುತ್ತಾನೆ. 2 Timothy chapter 3 verse 16 says that. 2 ತಿಮೋಥಿ 3:16 God spoke and holy men were inspired by that and they started writing. ದೇವರಾತ್ಮನು ಅವರಿಗೆ ಪ್ರೇರೇಪಿಸಲ್ಪಟ್ಟ ಹಾಗೆ ದೇವ ಮನುಷ್ಯರು ಅದನ್ನು ಬರೆದರು ಎಂಬುದಾಗಿ. And more than 40 authors wrote 66 books of Bible. ಬೈಬಲ್ ಅಲ್ಲಿ ಇರುವಂತಹ 66 ಪುಸ್ತಕಗಳನ್ನ 40 ಜನರು ಬರೆದಿದ್ದಾರೆ. Hallelujah. Hallelujah. They were all moved by Holy Spirit. ಅವರೆಲ್ಲರೂ ಕೂಡ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರಾಗಿದ್ದರು. That's what the Bible says. ಅದನ್ನೇ ವಾಕ್ಯ ಹೇಳುತ್ತದೆ. All scriptures. ಎಲ್ಲಾ ವಾಕ್ಯಗಳು, all scriptures ಎಲ್ಲ ವಾಕ್ಯಗಳು have been written by the inspiration of the Holy Spirit. ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದಲೇ ಬರೆಯಲ್ಪಟ್ಟವಾಗಿದೆ. Hallelujah. Hallelujah. So ಆದುದರಿಂದ in the Bible ವಾಕ್ಯದಲ್ಲಿ we see two kinds of prophetic words. ಎರಡು ವಿಧವಾಗಿರುವಂತಹ ಪ್ರವಚನಾತ್ಮಕ ಧ್ವನಿಗಳನ್ನು One ಕೇಳುತ್ತೇವೆ. is called logos. ಒಂದು ಲೋಗೋಸ್, It's a written word. ಅದು ಬರೆಯಲ್ಪಟ್ಟಂತಹ It's an ಪದಗಳು, unchangeable word. ಅದೆಂದಿಗೂ ಬದಲಾಗದಂತ It's ಮಾತುಗಳು, same word. ಅವು ಅದೇ ರೀತಿಯಲ್ಲಿ ಇರುವಂತ ಮಾತುಗಳು, It's the same prophecy. ಅದೇ ರೀತಿಯಾದಂತ No ಪ್ರವಾದನೆ. season those prophecy will be altered or changed. ಯಾವ ಕಾಲದಲ್ಲೂ ಕೂಡ ಆ ಒಂದು ಪ್ರವಾದನೆಯ ಮಾತುಗಳು ಬದಲಾಗಲಿಲ್ಲ. The second one, ಎರಡನೇದಾಗಿ rhema. ರೇಮಾ, Rhema. ರೇಮಾ, Rhema. ರೇಮಾ, Word for that season. ಆ ಒಂದು ಕಾಲಕ್ಕೆ ಮಾತ್ರ ಬೇಕಾಗಿರುವಂತ ಮಾತುಗಳು. Prophecy for that season. ಆ ಒಂದು ಕಾಲಕ್ಕೆ ಬೇಕಾದಂತ ಆ ಕಾಲಕ್ಕೆ ಬೇಕಾಗಿರುವಂತ ಪ್ರವಾದನೆ. Hebrews 4:12. ಇಬ್ರಿಯ 4:12 ನೋಡುತ್ತೇವೆ. God's word is full of life. ದೇವರ ವಾಕ್ಯವು ಸಜೀವವಾಗಿದೆ. Even today God's word is alive to speak to you. ಇಂದು ಸಹ ನಿಮ್ಮೊಂದಿಗೆ ಮಾತಾಡಲು ದೇವರ ವಾಕ್ಯವು ಸಜೀವವಾಗಿದೆ. Once a preacher by name Reinhard Bonnke ರೆನಾಲ್ಡ್ ಬೊಂಕೆ ಅನ್ನುವಂತ ಒಬ್ಬ ಪ್ರಸಂಗಿಕನು said that ಅದನ್ನು ಹೀಗೆ ಹೇಳಿದ್ದಾನೆ. a young boy came to him ಒಬ್ಬ ಯೌವನಸ್ಥನು ಆತನ ಬಳಿಗೆ ಬಂದನು and pointed a finger over his face. ಆತನ ಮುಖಕ್ಕೆ ಕೈಯನ್ನು ತೋರಿಸಿ ಹೇಳುತ್ತಾನೆ, You preacher, ಓ ಪ್ರಸಂಗಿಕನೇ, don't preach this Bible which is many years old. ಬಹಳ ಹಳೆದಾಗಿರುವಂತ ಈ ಒಂದು ಬೈಬಲಿನ ನೀನು ಪ್ರಸಂಗಿಸಬೇಡ. Don't tell me the stories which happened before 2000 years, 4000 years. 2000-4000 ವರ್ಷಗಳ ಹಿಂದೆ ನಡೆದಂತ ಕಥೆಗಳನ್ನ ಇಲ್ಲಿ ಹೇಳಬೇಡ. I am now just 16. ಈಗ ನಾನು ಬರೀ 16 ವರ್ಷದ ಹುಡುಗನು. Tell me something new. ಹೊಸದನ್ನ ಏನಾದ್ರೂ ಹೇಳು ಎಂಬುದಾಗಿ. So that time ಆ ಸಮಯದಲ್ಲಿ Reinhard Bonnke didn't know what to do. ರೆನಾಲ್ಡ್ ಬೊಂಕೆ ಅವರಿಗೆ ಗೊತ್ತಾಗಲಿಲ್ಲ ಏನ್ But the ಮಾಡ್ಬೇಕೆಂಬುದಾಗಿ. Spirit of God gave him a wisdom. ದೇವರಾತ್ಮನು ಆತನಿಗೆ ಜ್ಞಾನವನ್ನ ಕೊಟ್ಟಿದ್ದನು. He took that 16 years old boy outside the auditorium ಆ ಯುವಕನನ್ನ ಆತನು ಆಚೆ ತೆಗೆದುಕೊಂಡು ಹೋಗುತ್ತಾನೆ. and said, ಆತನು ಹೇಳುತ್ತಾನೆ, Boy, you look at the sun. ನೀನು ಆ ಸೂರ್ಯನ ನೋಡು. This is the same sun which brought light to your father and your grandfather. ಇದೇ ಸೂರ್ಯನು ನಿನಗೂ ನಿನ್ನ ತಂದೆಗೂ ನಿನ್ನ ತಾತನಿಗೂ ಬೆಳಕನ್ನು ಕೊಟ್ಟಿದ್ದು. And the same sun gives you light and your grandchildren in the future. ಇದೇ ಸೂರ್ಯನು ನಿನಗೂ ಮತ್ತು ನಿನ್ನ ಮುಂದೆ ಹುಟ್ಟುವಂತ ಮೊಮ್ಮಕ್ಕಳಿಗೂ ಬೆಳಕನ್ನು ಕೊಡುತ್ತಾನೆ. Though the sun is old, ಆ ಸೂರ್ಯನು ವಯಸ್ಸಾಗಿದ್ದರೂ ಕೂಡ ಸೂರ್ಯನಿಗೆ the light of that sun is new every day. ಆದ್ರೆ ಆ ಸೂರ್ಯನ ಬೆಳಕು ಪ್ರತಿದಿನವೂ ಹೊಸದಾಗಿರುತ್ತದೆ. And it needs and you need that. ಆ ಬೆಳಕು ನಿನಗೆ ಬೇಕಾಗಿದೆ. Your forefather were in need of that. ಇನ್ನ ಒಂದು ಪೂರ್ವಿಕರಿಗೂ ಅದು ಬೇಕಾಗಿತ್ತು. And future your children will be also in need of that sun.
ಭವಿಷ್ಯದಲ್ಲಿ ನಿನ್ನ ಒಂದು ಮಕ್ಕಳಿಗೂ ಕೂಡ ಆ ಸೂರ್ಯನು ಬೇಕಾಗಿದ್ದಾನೆ. Same way, ಅದೇ ರೀತಿಯಾಗಿ God's word never gets old. ಆದ್ರಿಂದ ದೇವರ ವಾಕ್ಯಕ್ಕೆ ವಯಸ್ಸಾಗುವುದಿಲ್ಲ. It's same yesterday, today and forever. ಅದು ಇಂದು ನಾಳೆಯೂ ನಿರಂತರವಾಗಿ ಹಾಗೆ ಇರುತ್ತದೆ. Heaven and earth will pass away, ಭೂಮಿ ಆಕಾಶಗಳು ಅಳಿದು ಹೋದರೂ but God's word will remain. ದೇವರ ವಾಕ್ಯವಾಗಿ ನಿಲ್ಲುತ್ತದೆ. Today we are going to meditate a wonderful subject. ಇಂದು ನಾವು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಅಂಶವನ್ನು ಕಲಿಯಲಿದ್ದೇವೆ. And that subject is seeing your healing before it takes in natural. ನಿಮ್ಮ ಒಂದು ಸ್ವಾಭಾವಿಕ ಕಣ್ಣುಗಳಲ್ಲಿ ಅದು ಜರುಗುವುದಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಆತ್ಮಿಕ ಕಣ್ಣುಗಳಲ್ಲಿ ನಿಮ್ಮ ಸ್ವಸ್ಥತೆಯನ್ನು ನೋಡುವಂಥದ್ದು. Third letter to John chapter 2 says, Beloved, may you prosper as your soul prospers. 3 ಯೋಹಾನ 2ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. You can only prosper if your soul prospers. ನಿಮ್ಮ ಆತ್ಮವು ಅಭಿವೃದ್ಧಿಯಾದರೆ ಮಾತ್ರ ನೀವು ಅಭಿವೃದ್ಧಿಯಾಗಲು ಸಾಧ್ಯ. If your mind doesn't prosper, ನಿಮ್ಮ ಒಂದು ಮನಸ್ಸು ಅಭಿವೃದ್ಧಿ ಹೊಂದದೆ ಹೋದರೆ, if your imagination doesn't prosper, ನಿಮ್ಮ ಆಲೋಚನೆಗಳು ಅಭಿವೃದ್ಧಿ ಹೊಂದದೆ ಹೋದರೆ, you will never prosper. ನೀವು ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. Because the mind is a battleground. ಏಕೆಂದರೆ ಒಂದು ಮನಸ್ಸಿನಲ್ಲೇ ಹೋರಾಟಗಳಿರುತ್ತವೆ. Today I want to take to you, I want to just share with you a real incident which took place in the Bible times. ಆ ವಾಕ್ಯದಲ್ಲಿ ನಡೆದಂತಹ ಒಂದು ನಿಜವಾದ ಘಟನೆಯನ್ನು ನಾನು ನಿಮಗೆ ತೋರಿಸುತ್ತೇನೆ. So let us read Mark chapter 5. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನು ನೋಡಿಕೊಳ್ಳೋಣ. Mark chapter 5. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ. The verse from 25th verse. 25ನೇ ವಚನದಿಂದ. Let me read it for you. ನಾನು ನಿಮಗಾಗಿ ಓದುತ್ತೇನೆ. Now a certain woman had a flow of blood for 12 years and had suffered many things from many physicians. She had spent all that she had and was no better, but rather grew worse. When she heard about Jesus, she came behind him in the crowd and touched his garments, for she said, If only I may touch his clothes, I shall be made well. Immediately the fountain of her blood was dried up, and she felt in her body that she was healed of affliction. And Jesus, immediately knowing in himself the power had gone out of him, turned around the crowd and said, Who touched my clothes? But his disciples said to him, You see the multitude thronging you, and you say, Who touched me? And he looked around to see her who done these things. But the woman, fearing and trembling, knowing what has happened to her, came and fell down before him and told him the whole truth. And he said to her, Daughter, your faith has made you well. Go in peace and be healed of your afflictions. ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳೆದುಕೊಂಡರೂ ರೋಗವು ಹೆಚ್ಚಾಗುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆಗ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನು ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಆ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಿರಲಾಗಿ ಆ ಹೆಂಗಸು ತನ್ನಗಾದದನ್ನು ತಿಳುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. Hallelujah. Hallelujah. We see a woman who suffered for 12 years. 12 ವರ್ಷದಿಂದ ಬಾಧೆ ಪಡುತ್ತಿದ್ದ ಸ್ತ್ರೀಯನ್ನು ನಾವಿಲ್ಲಿ ನೋಡುತ್ತೇವೆ. And she had a very defiled disease. ಆಕೆಗೆ ಬಹಳ ಒಂದು ರೋಗವು ಕಾಡುತ್ತಿತ್ತು ಆಕೆಯನ್ನ. According to the law of Moses, she is not supposed to come and enter the city. ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಆಕೆ ಒಂದು ಪಟ್ಟಣದ ಒಳಗೂ ಕೂಡ ಹೋಗುವ ಹಕ್ಕು ಇರಲಿಲ್ಲ ಆಕೆಗೆ. She has to leave her relatives, friends and family members and leave outside the city camp. ಆಕೆಯು ತನ್ನ ಕುಟುಂಬದವರನ್ನ, ಸ್ನೇಹಿತರನ್ನ, ಸಂಬಂಧಿಕರನ್ನ ಎಲ್ಲರನ್ನ ಬಿಟ್ಟು ಆಕೆ ಒಂದು ಪಟ್ಟಣದಿಂದ ಆಚೆ ಜೀವಿಸಬೇಕಾಗಿತ್ತು. Because she had a flowing of the blood issues.
ಏಕೆಂದ್ರೆ ಆಕೆಯಲ್ಲಿ ಒಂದು ರಕ್ತ ಕುಸುಮ ರೋಗ ಇದ್ದುದರಿಂದ. So according to the law, it is a defiled disease. ಏಕೆಂದ್ರೆ ಒಂದು ವಾಕ್ಯದ ಪ್ರಕಾರವಾಗಿ ಅದು ಅಶುದ್ಧವಾಗಿರುವಂತಹ ರೋಗವಾಗಿದೆ. Untouchable disease. ಯಾರು ಆಕೆಯನ್ನ ಮುಟ್ಟದಂತ ರೋಗ. If she touches somebody, they become unclean. ಈಕೆ ಯಾರನ್ನಾದ್ರೂ ಮುಟ್ಟಿದ್ರೆ ಅವರು ಅಶುದ್ಧರಾಗುತ್ತಿದ್ದರು. And they need to stay out of the campus for 7 days. ಅವರು 7 ದಿನಗಳ ಕಾಲ ಪಟ್ಟಣದಿಂದ ಆಚೆ ಇರಬೇಕಾಯಿತು. Accidentally, if they touch her or any of her belongings, they become unclean. ಆಕಸ್ಮಿಕವಾಗಿ ಯಾರಾದ್ರೂ ಆಕೆಯನ್ನ ಮುಟ್ಟಿದರೆ ಅವರು ಕೂಡ ಅಶುದ್ಧರಾಗುತ್ತಿದ್ದರು. And if she violates the law of Moses, ಆದ್ದರಿಂದ ಆಕೆ ಒಂದು ಧರ್ಮಶಾಸ್ತ್ರವನ್ನ ಮೀರಿದವಳಾಗುತ್ತಿದ್ದಳು. if she violates, ಆಕೆ ಧರ್ಮಶಾಸ್ತ್ರವನ್ನ ಮೀರಿದವಳೇ ಆದರೆ she will be stoned to death. ಆಕೆಯನ್ನ ಕಲ್ಲುಗಳಿಂದ ಹೊಡೆದು ಸಾಯಿಸಬೇಕಾಗಿತ್ತು. So just imagine the trauma that she is going through. ಆಕೆ ಎಂತ ಪರಿಸ್ಥಿತಿಯಲ್ಲಿ ಹೋಗುತ್ತಿದ್ದಾಳೆ ಊಹಿಸಿ. And the Bible says ವಾಕ್ಯ ಹೇಳುತ್ತದೆ, she suffered in the hands of many physicians. ಅನೇಕ ವೈದ್ಯರಿಂದ ನಷ್ಟ ಹೋದಳು ಎಂಬುದಾಗಿ ನೋಡುತ್ತೇವೆ. Suffering in the hands of many physicians is not so easy. ಅನೇಕ ವೈದ್ಯರಿಂದ ನಷ್ಟ ಹೋಗುವಂತದ್ದು ಬಹಳ ಸುಲಭವಾದದ್ದಲ್ಲ. Only people who have gone through hospitals and operations and those who have gone through the very extent of long time suffering in the sickness understand how much suffering she would have gone through. ಬಹಳ ದಿನಗಳಿಂದ ರೋಗದಿಂದ ಹಾಸ್ಪಿಟಲ್ಗೆ ಓಡಾಡುತ್ತಿರುವಂತವರಿಗೆ ಮಾತ್ರ ಈಕೆಯ ಪರಿಸ್ಥಿತಿ ಗೊತ್ತಾಗುತ್ತದೆ. She lost her reputation. ಆಕೆ ಒಂದು ಎಲ್ಲ ಹಣವನ್ನು ಕಳೆಕೊಳ್ಳುತ್ತಾಳೆ. She lost her health. ಆಕೆ ಆರೋಗ್ಯವು ಕಳೆದು ಹೋಗುತ್ತದೆ. She lost her family. ತನ್ನ ಕುಟುಂಬವನ್ನು ಕಳೆಕೊಳ್ಳುತ್ತಾಳೆ. She lost her identity. ತನ್ನ ಒಂದು ಗುರುತಿಕೆಯನ್ನು ಕಳೆದುಕೊಳ್ಳುತ್ತಾಳೆ. And everything in her life becomes zero. ಎಲ್ಲವೂ ಆಕೆ ಜೀವಿತದಲ್ಲಿ ಶೂನ್ಯವಾಗುತ್ತದೆ. Nothing to hope on. ಆಕೆಗೆ ಇನ್ನು ಯಾವುದರ ಮೇಲೆ ನಿರೀಕ್ಷೆ ಇಲ್ಲ. Nothing to focus on future. ಭವಿಷ್ಯವನ್ನ ಎದುರು ನೋಡುವಂತೆ ಆಕೆ ಇಲ್ಲ. But during this doom and destruction time, ಈ ಒಂದು ಸಂದರ್ಭದಲ್ಲಿ, during this destruction time, ಈ ಒಂದು ನಾಶದ ಸಂದರ್ಭದಲ್ಲಿ, during this time of suffering, ಈ ಒಂದು ಕಷ್ಟದ ಸಮಯದಲ್ಲಿ she started hearing about Jesus. ಯೇಸು ಕ್ರಿಸ್ತನನ್ನು ಕುರಿತು ಕೇಳುವುದಕ್ಕೆ ಪ್ರಾರಂಭಿಸಿದಳು. How Jesus is healing sick. ರೋಗಿಗಳನ್ನು ಸ್ವಸ್ಥ ಮಾಡುತ್ತಿದ್ದಾನು. How Jesus is healing the blind man. ಹೇಗೆ ಕುರುಡರನ್ನು ಆತನು ಸ್ವಸ್ಥ ಮಾಡುತ್ತಿದ್ದಾನು. How blinds are receiving sights. ಹೇಗೆ ಕುರುಡರು ದೃಷ್ಟಿಯನ್ನು ಹೊಂದಿಕೊಳ್ಳುತ್ತಿದ್ದಾರೋ. How dead are raised to life. ಹೇಗೆ ಸತ್ತಂತವರು ಜೀವಂತವಾಗಿ ಎದ್ದೇಳುತ್ತಿದ್ದಾರೋ. How leprosy has been healed. ಹೇಗೆ ಕುಷ್ಠರೋಗಿಗಳು ವಾಸಿಯಾಗುತ್ತಿದ್ದಾರೋ. How different kinds of sicknesses been healed. ಅನೇಕ ವಿಧವಾದ ರೋಗಗಳು ಹೇಗೆ ಸ್ವಸ್ಥವಾಗುತ್ತಿದೆಯೋ. She kept listening to these reports. ಈ ಎಲ್ಲ ಒಂದು ವಿವರಗಳನ್ನು ಆಕೆ ಕೇಳುತ್ತಿದ್ದಳು. She kept listening to these testimonies. ಈ ಸಾಕ್ಷಿಗಳನ್ನು ಆಕೆ ಕೇಳುತ್ತಿದ್ದಳು. Isaiah 53 ಯೆಶಾಯ 53ರಲ್ಲಿ verses 1. 1ನೇ ವಚನದಲ್ಲಿ Bible says, ವಾಕ್ಯ ಹೇಳುತ್ತದೆ, whose report do you believe? ಯಾರ ಒಂದು ವಿವರವನ್ನು ನೀವು ಕೇಳುತ್ತೀರಿ? Read that verse. ಆ ವಚನವನ್ನು ಓದಿಕೊಳ್ಳೋಣ. Isaiah 53. ಯೆಶಾಯ 53. Isaiah 53. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು? Amen. ಆಮೆನ್. Who believed our report? ಯಾರು ನಮ್ಮ ಒಂದು ಸಂಗತಿಯನ್ನು ನಂಬಿದರು? So I want to question you. ನಾನು ನಿಮಗೆ ಇದನ್ನು ಪ್ರಶ್ನೆ ಕೇಳುತ್ತೇನೆ. Whose report do you believe? ಯಾರು ನಮ್ಮ ಒಂದು ಸಂಗತಿಗಳನ್ನು ನಂಬುತ್ತೀರಿ? Do you believe in the doctor's report? ಒಬ್ಬ ಡಾಕ್ಟರ್ಗಳು ಹೇಳುವಂತ ಒಂದು ವಿವರಗಳನ್ನು ನೀವು ನಂಬುತ್ತೀರಾ? I don't want you to ignore his report. ನಾನು ಡಾಕ್ಟರ್ ಹೇಳಿದಂತದನ್ನ ನಂಬದೆ ಬಿಡೋದಿಲ್ಲ, ನಂಬುತ್ತೀನಿ ಎಂಬುದಾಗಿ ಹೇಳುತ್ತೀರಾ? But ಆದರೆ the doctor helps you to come out of the sickness. ನೀವು ಆ ರೋಗದಿಂದ ಆಚೆ ಬರಲು ವೈದ್ಯರು ನಿಮಗೆ ಸಹಾಯ ಮಾಡುತ್ತಾರೆ. But the heavenly doctor is able to heal you. ಆದರೆ ಪರಲೋಕದ ತಂದೆ ನಿಮ್ಮನ್ನು ಸ್ವಸ್ಥ ಮಾಡಲು ಬಯಸುತ್ತಾನೆ. Hallelujah. Hallelujah. This woman suffered in the hands of many physicians. ಈ ಒಂದು ಹೆಂಗಸು ಅನೇಕ ವೈದ್ಯರಿಂದ ಕಷ್ಟವನ್ನು ಅನುಭವಿಸಿದಳು. If you have to take this instant for today, ಇವತ್ತಿನ ಒಂದು ದಿನಕ್ಕೆ ನಾವು ಈ ಒಂದು ಸಂದರ್ಭವನ್ನು ಹೋಲಿಸಿ ನೋಡೋದಾದರೆ, she might have been treated by allopathy, she might have been treated from Ayurvedic, she might have been treated from different kinds of treatments. ಇವತ್ತು ನಾವು ಲೋಕದಲ್ಲಿ ಹೊಂದಿಕೊಳ್ಳುತ್ತಿರುವಂತ ಎಲ್ಲಾ ವಿಧವಾಗಿರುವಂತ ವೈದ್ಯರ ವಿಧಗಳನ್ನು ಆಕೆ ಪಡ್ಕೊಂಡಿರಬಹುದು. But the result was worse than before. ಆದರೆ ಆಕೆಯ ಒಂದು ರೋಗವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಬಂತು. That means the natural thing is not being able to get her out of that situation. ಆಕೆಯಿಂದ ಈ ಒಂದು ಸ್ವಾಭಾವಿಕವಾಗಿರುವಂತ ಕಾರ್ಯಗಳು ಆಕೆಯನ್ನ ಬಿಡುಗಡೆ ಮಾಡಲು ಸಾಧ್ಯವಾಗಲಿಲ್ಲ. She needs some supernatural intervention. ಈಗ ಆಕೆ ಅಸಾಧಾರಣವಾಗಿರುವಂತ ಒಂದು ಕಾರ್ಯ ಆಕೆ ಜೀವಿತದಲ್ಲಿ ನಡೆಯಬೇಕು. Hallelujah. 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 And she chose to hear the voice, the reports of Jesus. ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳನ್ನು ಆಕೆ ಕೇಳುವುದಕ್ಕೆ ಪ್ರಾರಂಭಿಸಿದಳು. And when thought raised in her mind, ಆಕೆಯ ಮನಸ್ಸಿನಲ್ಲಿ ಒಂದು ಆಲೋಚನೆ ಉಂಟಾಯಿತು. and that thought said, ಆ ಆಲೋಚನೆಯಲ್ಲಿ ಅಂದುಕೊಳ್ಳುತ್ತಾಳೆ, if I touch the hem of the garment of Jesus, ಯೇಸು ಕ್ರಿಸ್ತನ ಬಟ್ಟೆಯ ಗೊಂಡೆಯನ್ನ ಮುಟ್ಟಿದರೆ ಸಾಕು, I will be healed. ನನಗೆ ಸ್ವಸ್ಥವಾಗುತ್ತದೆ. She never thought that I may be healed.
ನನಗೆ ಸ್ವಸ್ಥವಾಗಬಹುದು ಎಂಬುದಾಗಿ ಅಂದುಕೊಳ್ಳಲಿಲ್ಲ. Let us take a try. ನೋಡೋಣ, ಪ್ರಯತ್ನಿಸಿ ನೋಡೋಣ ಎಂಬುದಾಗಿ ಅಂದುಕೊಳ್ಳಲಿಲ್ಲ. She was conformed in her thought. ಆಕೆ ಒಂದು ಮನಸ್ಸಿನಲ್ಲಿ ದೃಢವಾಗಿ ಅಂದುಕೊಳ್ಳುತ್ತಾಳೆ, If I touch him, ನಾನು ಆತನ ಮುಟ್ಟಿದರೆ I'll be healed. ನನಗೆ ಸ್ವಸ್ಥವಾಗುತ್ತದೆ. Her faith level went through that high extent ಆಕೆಯ ಒಂದು ನಂಬಿಕೆ ಅಷ್ಟು ಉನ್ನತ ಮಟ್ಟಕ್ಕೆ ಏರಿತು. because her mind was observing what miracles Jesus was doing. ಯಾಕೆಂದ್ರೆ ಆಕೆಯ ಒಂದು ಮನಸ್ಸಿನಲ್ಲಿ ಆಕೆ ಎಲ್ಲವನ್ನ ಪರೀಕ್ಷಿಸ್ತಾ ಇದ್ದಳು, ಯೇಸು ಏನೆಲ್ಲ ಅದ್ಭುತವನ್ನ And ಮಾಡುತ್ತಿದ್ದಾನೋ. the Bible says ವಾಕ್ಯ ಹೇಳುತ್ತದೆ, she took a risk ಆಕೆ ಒಂದು ಕಷ್ಟದ ಕೆಲಸವನ್ನ ಮಾಡೋದಕ್ಕೆ Because ಪ್ರಯತ್ನಿಸಿದಳು. ಯಾಕೆಂದರೆ somebody noticed her in the city. ಯಾರಾದ್ರೂ ಆಕೆಯನ್ನ ಪಟ್ಟಣದಲ್ಲಿ ಗುರುತಿಸಿದರೆ They will stone her to death. ಆಕೆಯನ್ನ ಕಲ್ಲುಗಳಿಂದ ಹೊಡೆದು ಸಾಯಿಸುತ್ತಾರೆ. That's why she is coming secretly. ಆದ್ರಿಂದಲೇ ಆಕೆ ರಹಸ್ಯವಾಗಿ ಬರುತ್ತಿದ್ದಾಳೆ. She comes from behind. ಆಕೆ ಹಿಂದಿನಿಂದ ಬರುತ್ತಿದ್ದಾಳೆ. She touches the hem of the garments of Jesus. ಆಕೆ ಬಂದು ಯೇಸುವಿನ ಬಟ್ಟೆಯನ್ನು ಮುಟ್ಟುತ್ತಾಳೆ. The power, the virtue, the dunamis started releasing from Jesus upon her sick body. ಆ ಯೇಸುವಿನ ಶಕ್ತಿಯು ಆಕೆಯ ದೇಹದಲ್ಲಿ ಹೊರಡುತ್ತದೆ. Two people experienced the power of God. ಇಬ್ಬರು ಆ ಒಂದು ಶಕ್ತಿಯ ಒಂದು ಬಲವನ್ನು ಅನುಭವಿಸಿದರು. One, ಮೊದಲನೇದಾಗಿ Jesus said, ಯೇಸು ಹೇಳುತ್ತಾನೆ, I saw the virtue leaving me. ಆ ಶಕ್ತಿ ನನ್ನನ್ನು ಬಿಟ್ಟು ಹೋಗುವುದನ್ನು ನೋಡುತ್ತಿದ್ದೇನೆ ಎಂಬುದಾಗಿ. Secondly, ಎರಡನೇದಾಗಿ she felt ಆಕೆಗೆ ಆ ಅನುಭವ the ಆಯಿತು. power of God ದೇವರ ಶಕ್ತಿ bringing healing to her. ಆಕೆಗೆ ಸ್ವಸ್ಥತೆಯನ್ನು ಉಂಟು ಮಾಡಿದ್ದು. And later, ನಂತರ Jesus asked, who touched me? ಯೇಸು ಕೇಳುತ್ತಾರೆ, ನನ್ನ ಯಾರು ಮುಟ್ಟಿದ್ದಾರೆ ಎಂಬುದಾಗಿ. Disciple says, there are so many multitude around you. ಶಿಷ್ಯರು ಹೇಳುತ್ತಾರೆ, ಅನೇಕರನ್ನ ನೂಕಿಕೊಂಡು ಹೋಗುತ್ತಿದ್ದಾರೆ. Who should I say? Who should we identify? ಯಾರನ್ನ ನಾವು ಗುರುತಿಸಬಹುದು? But later, ಅದ ನಂತರ she rose up ಆಕೆ ನಿಂತುಕೊಳ್ಳುತ್ತಾಳೆ. and she spoke everything. ಆಕೆ ಎಲ್ಲವನ್ನ ಹೇಳುತ್ತಾಳೆ. And Jesus said, ಯೇಸು ಹೇಳುತ್ತಾನೆ, go with faith. ನಂಬಿಕೆಯಿಂದ ಹೋಗು, Your faith has made you well. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ Go ಮಾಡಿದೆ. with peace. ಸಮಾಧಾನದಿಂದ ಹೋಗು. What a miracle she received. ಎಂತ ಅದ್ಭುತವನ್ನು ಆಕೆ ಹೊಂದಿಕೊಂಡಳು ನೋಡಿ. Her mind, her thought to draw the virtue from Lord Jesus Christ. ಆಕೆ ಮನಸ್ಸು ಆಲೋಚನೆ ಕ್ರಿಸ್ತನಿಂದ ಆ ಬಲವನ್ನ ಹೊಂದಿಕೊಂಡಿತು. Is it possible to receive healing? ಸ್ವಸ್ಥತೆಯನ್ನು ಹೊಂದಿಕೊಳ್ಳಲು ಸಾಧ್ಯವೇ? Is it possible to get out of deadly disease? ಮರಣಕರವಾದಂತ ರೋಗಗಳಿಂದ ಆಚೆ ಬರುವುದು Is ಸುಲಭವೇ? it possible to come out of the deathbed? ಒಂದು ಮರಣದ ಹಾಸಿಗೆಯಿಂದ ಬರಲು ಸಾಧ್ಯವೇ? Yes, it's possible. ಹೌದು, ಅದು ಸಾಧ್ಯವಾಗಿದೆ. Yes, it's possible. ಹೌದು, ಸಾಧ್ಯವಾಗಿದೆ. The more you dig into your problems, ನೀವೆಷ್ಟು ಆಳವಾಗಿ ನಿಮ್ಮ ಸಮಸ್ಯೆಯಲ್ಲಿ ಹೋಗ್ತೀರೋ, the more the problem will start immersing you. ಅಷ್ಟೇ ಹೆಚ್ಚಾಗಿ ಆ ಸಮಸ್ಯೆ ನಿಮ್ಮನ್ನ ಹಾಳು ಮಾಡುತ್ತದೆ. The more you immerse your thought in the miracle power of God, ದೇವರ ಅದ್ಭುತ ಶಕ್ತಿಯ ಬಗ್ಗೆ ನೀವು ಹೆಚ್ಚು ಆಲೋಚಿಸುವಾಗ, the more the life of God will manifest in your ಆ life. ದೇವರ ಜೀವಿತವು ನಿಮ್ಮ ಜೀವಿತದಲ್ಲಿ ಪ್ರತ್ಯಕ್ಷವಾಗುತ್ತದೆ. Hallelujah. ಹಲ್ಲೆಲೂಯಾ. You can also receive your healing today ನೀವು ಸಹ ಇಂದು ನಿಮ್ಮ ಅದ್ಭುತವನ್ನು ಹೊಂದಿಕೊಳ್ಳಬಹುದು by believing in your thoughts. ನಿಮ್ಮ ಆಲೋಚನೆಯಲ್ಲಿ ನಂಬುವುದರ ಮೂಲಕ.